ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಫ್ರೈಡೇ ಲಾಗ್, ಅಂದ್ರೆ ಫ್ರೈಡೇ ಈವ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಬಗ್ಗೆ. ಅಂದ್ರೆ ಇಂದಿನ ವಿಡಿಯೋದಲ್ಲಿ ಬೆಳಗ್ಗೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆನ ಯಾವ ರೀತಿಯಾಗಿ ಮಾಡೋದು, ಜೊತೆಗೆ ಸಾಲ್ಟ್ ದೀಪನ ಯಾವ ರೀತಿಯಾಗಿ ಹಚ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಸಂಜೆ ಯಾವ ರೀತಿಯಾಗಿ ಪೂಜೆನ ಮಾಡ್ಕೊಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಎಲ್ಲಿಗೂ ಇಲ್ಲ. ಮತ್ತೇನು ಹಾಕೊಂಡಿದ್ದೀರಲ್ಲ? ಸರ ಹೇಳಿದ್ರು ಮನೆಯಲ್ಲಿ ಹಾಕೋದು ಬಿಚ್ಚೋದು ಮಾಡ್ಬೇಕಂತೆ. ಹಾಕೋದು ಬಿಚ್ಚೋದು ಪ್ರಾಕ್ಟೀಸ್ ಮಾಡಿದ್ರ? ಜಲ್ದಿ ಜಲ್ದಿ ಹಾಕೋಣಲ್ಲ, ಅದಕ್ಕೆ ಮನೆ ಪ್ರಾಕ್ಟೀಸ್ ಮಾಡ್ರಿ ಅಂದ್ರು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀನಿ. ಇನ್ನು ಫ್ರೈಡೇ ಆಗಿರೋದ್ರಿಂದ ಇವತ್ತು ನನ್ನ ಮಗನಿಗೆ ಕ್ರಿಕೆಟ್ ಕ್ಲಾಸ್ ಇಲ್ಲ. ನಾನೆಲ್ಲೋ ಹೊರಗಡೆ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾನೇನೋ ಅನ್ಕೊಂಡೆ, ಬಟ್ ಅವ್ರ ಮನೇಲಿ ಹೇಳಿದ್ರು ಅಂತೇಳಿ, ಅಂದ್ರೆ ಬೇಗ ಆಟ ಆಡ್ಬೇಕಾದ್ರೆ ಅವ್ರು ಕ್ವಿಕ್ ಆಗಿ ಹಾಕೊಳ್ಳೋದಕ್ ಆಗಲ್ಲ ಅಲ್ವಾ, ಇನ್ನೂ ಅಭ್ಯಾಸ ಇಲ್ಲ. ಹಾಗಾಗಿ ಮನೇಲೇನೆ ಪ್ರಾಕ್ಟೀಸ್ ಮಾಡಿ ಬಿಚ್ಚೋದು ಹಾಕೋದು ಅಂತ ಹೇಳಿದ್ರಂತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ವಾರದಲ್ಲಿ 4 ದಿನ ಇರುತ್ತೆ, ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಇರುತ್ತೆ ಕ್ರಿಕೆಟ್ ಕ್ಲಾಸ್. ಇನ್ನ ಇರಲ್ಲ, ಶುಕ್ರವಾರ ಮತ್ತೆ ಶನಿವಾರ 2 ದಿನ ಇರಲ್ಲ. ಹಾಗಾಗಿ 4 ದಿನ ಹೋಗ್ತಾನೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಹೋಗಿಲ್ಲ. ಇನ್ನು ನಾನು ಸಂಜೆ ಆದ ತಕ್ಷಣ ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲ ನೀಟಾಗಿ ಕಸ ಹೊಡ್ಕೊ ಬರ್ತೀನಿ. ಅಂದ್ರೆ ಬೆಳಗ್ಗೆನೆ ಎಲ್ಲ ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಆಗಿರುತ್ತೆ. ಈಗ ಸಂಜೆ ಬರೀ ದೀಪ ಹಚ್ಚೋದಂಥದ್ದು ಅಷ್ಟೇ ಅಲ್ವಾ, ಏನು ರಿಸ್ಕ್ ಏನು ಇರಲ್ಲ. ಹಾಗಾಗಿ ಇವಾಗ ಸಿಂಪಲ್ ಆಗಿ ಕಸ ಎಲ್ಲ ಹೊಡೆದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಅಂದ್ರೆ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಹಾಗಾಗಿ ಫಸ್ಟು ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಮುಖ ತೊಳ್ಕೊ ಬರೋಣ ಅಂತ ಹೇಳ್ಬಿಟ್ಟು ಫಸ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ವಿ. ಸಂಜೆ ಟೈಮ್ ಇರಲೇಬೇಕು ಟೀ ಅಥವಾ ಕಾಫಿ, ಅಭ್ಯಾಸ ಆಗೋಗಿದೆ. ಅಂದ್ರೆ ಬಿಸ್ಕೆಟು, ಬ್ರೆಡ್ ಆ ಥರದ್ದು ಏನೂ ಇಲ್ಲ, ಓನ್ಲಿ ಕಾಫಿ ಅಥವಾ ಟೀ ಯಾವುದು. ಅಂದ್ರೆ ಮಾರ್ನಿಂಗ್ ಟೈಮಲ್ಲಿ ಕಾಫಿ ಕುಡಿತೀನಿ, ಹಾಗಾಗಿ ಟೀ ಯಾವ್ದು ಇಷ್ಟ ಆಗುತ್ತೋ ಅದನ್ನ. ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ಇತ್ತು, ಅದನ್ನ ವಾಶ್ ಮಾಡ್ತಾ ಇದ್ದೀನಿ. ಅಂದ್ರೆ ಮಕ್ಳು ಲಂಚ್ ಬಾಕ್ಸ್ ಎಲ್ಲ ತಂದು ಹಾಕಿರ್ತಾರಲ್ವ, ಹಾಗಾಗಿ ಲಂಚ್ ಬಾಕ್ಸ್, ಅವ್ರ ನೀರಿನ ಬಾಟಲ್ಸು, ಮತ್ತೆ ಮಧ್ಯಾಹ್ನ ಊಟ ತಿಂದಿರೋ ಅಂಥದ್ದೆಲ್ಲ ಸ್ವಲ್ಪ ಇತ್ತು. ಹಾಗಾಗಿ ಎಲ್ಲಾನು ನೀಟಾಗಿ ವಾಶ್ ಮಾಡ್ಕೊಂಡೆ. ಇನ್ನ ಬಾಟಲ್ಲು ಅಷ್ಟೇ, ಡೈಲಿ ಮಕ್ಳ ಬಾಟ್ಲು ವಾಶ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ವಾಶ್ ಮಾಡೋದಕ್ಕೆ ಈ ಥರ ಬ್ರಷ್ನ ಯೂಸ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್, ನಿಜವಾಗ. ಅದು ತುಂಬಾ ಸಾಫ್ಟ್ ಆಗೂ ಇದೆ, ಅಷ್ಟೊಂದು ಇದಿಲ್ಲ. ನಾನು ಡೈಲಿ ಈ ರೀತಿಯಾಗಿ ಕ್ಲೀನ್ ಮಾಡೋದ್ರಿಂದ, ಮತ್ತೆ ಬಿಸಿನೀರಲ್ಲಿ ಕ್ಲೀನ್ ಮಾಡಬೇಕು, ಆ ಥರ ವೆನಿಗರ್ ಅದೇ ಏನೇನೆಲ್ಲ ಹಾಕಿ ಕ್ಲೀನ್ ಮಾಡ್ತಾರೆ ಕೆಲವರು ಬಿಸಿನೀರೆಲ್ಲ ಹಾಕ್ಬಿಟ್ಟು. ಬಟ್ ನಾನು ಏನಿಲ್ಲ, ತಣ್ಣೀರಲ್ಲೇನೆ ಸ್ವಲ್ಪ ವಿಮ್ ಜೆಲ್ ಹಾಕ್ಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇನೆ. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಡೈಲಿ ವಾಶ್ ಮಾಡೋದ್ರಿಂದ ಅಷ್ಟೊಂದು ರಿಸ್ಕ್ ತಗೊಂಡು ಕ್ಲೀನ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಈ ರೀತಿಯಾಗಿ ಸಿಂಪಲ್ ಆಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಪಾತ್ರೆ ಅಷ್ಟೇ, ಎಷ್ಟು ಸರಿ ವಾಶ್ ಮಾಡಿದ್ರು ಸಿಂಕ್ನು ಅಷ್ಟೇ ಅವಾಗಿಂದ ಅವಾಗ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಇದ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗಾಗಿ ಎಲ್ಲಾನು ತೊಳೆದ್ಬಿಟ್ಟು ನೀಟಾಗಿ ಡ್ರೈ ಆಗೋದಕ್ಕಿಟ್ಟು, ಇನ್ನು ಸಿಂಕ್ ಎಲ್ಲ ತೊಳೆದ್ಬಿಟ್ಟು ಪೂರ್ತಿಯಾಗಿ ಅಡಿಗೆ ಮನೆನೂ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಈಗ ನಾನು ಮುಖನ ವಾಶ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಕೈಕಾಲು ಮುಖ ತೊಳ್ಕೊಬರೋಣ ಅಂತೇಳಿ. ಬೇಕಂದ್ರೆ ಸ್ನಾನ ಮಾಡ್ಕೋಬಹುದು, ಬಟ್ ನಾನು ಅವತ್ತಿನ ದಿನ ಏನು ಬಟ್ಟೆ ವಾಷಿಂಗ್ ಹಾಕೋದಿರ್ಬೋದು, ಅಂದ್ರೆ ಬಿಟ್ಟಿರೋ ಬಟ್ಟೆ ಮುಟ್ಕೊಳ್ಳೋದು ಆ ಥರದ್ದು ಏನು ಮಾಡೋದಿಲ್ಲ ನಾನು. ಹಾಗಾಗಿ ಅಂದ್ರೆ ಸ್ನಾನ ಮಾಡೋದಕ್ಕೆ ಏನು ಆ ಥರ ಮೈಲಿಗೆ ಆ ಥರ ಏನೂ ಆಗಿರಲ್ಲ. ಬೆಳಗ್ಗೆ ಪೂಜೆ ಮಾಡಿರ್ತೀನಲ್ಲ, ಫ್ರೆಶ್ ಆಗೇ ಇರ್ತೀನಿ. ಪಾತ್ರೆ ತೊಳಿತೀನಿ ಅನ್ನೋದೊಂದು ಬಿಟ್ರೆ ಬೇರೆ ಇನ್ನೇನು ಇದಾಗಿರಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ನಾನ ಮಾಡೋ ಅವಶ್ಯಕತೆ ಇರಲ್ಲ. ಕೈಕಾಲು ಮುಖ ತೊಳ್ಕೊಬಂದು ದೀಪನ ಹಚ್ಬೋದು. ಹಾಗಾಗಿ ಇನ್ನು ನನ್ನ ಮಗಳು ಮಲಗಿದ್ಲು, ನನ್ನ ಮಗ ಆಟ ಆಡ್ತಿದ್ದಾನೆ. ಸಂಜೆ ಟೈಮಲ್ಲಿ ಮಲಗ್ಸಲ್ಲ ಫ್ರೆಂಡ್ಸ್, ನನ್ನ ಮಗಳು ಮಲಗ್ಬಿಡ್ತಾಳೆ ಒಂದೊಂದ್ಸರಿ. ಆದರೆ ದೀಪ ಹಚ್ಚೋ ಟೈಮಲ್ಲಿ ಏಳಿಸ್ತೀನಿ, ಮಲಗ್ಸೋದೇನಿಲ್ಲ. ಹಾಗಾಗಿ ಹೋಗಿದ್ದೆ, ಮತ್ತೆ ಹಂಗೆ ಮಾಡ್ತಾ ಇದ್ದಾಳೆ. ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಏಳಿಸ್ದೆ. ಇನ್ನು ನಾನು ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಪೈನಾಪಲ್ ಹೆಚ್ಚಿರ್ತಿ ಅಂತ ಹೇಳಿದ್ದೆ. ರೀಸನ್ ಏನು ಅಂತಂದ್ರೆ, ಫ್ರೈಡೇ ಏನಾದರೂ ಒಂದು ನೈವೇದ್ಯನ ಮಾಡಿ ದೇವ್ರಿಗೆ ಇಡ್ತೀನಿ. ಹಾಗಾಗಿ ಇವತ್ತು ಪೈನಾಪಲ್ ಇತ್ತಲ್ವಾ, ಹಾಗಾಗಿ ಪೈನಾಪಲ್ ಕೇಸರಿ ಬಾತೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು.
ಆ ಲಕ್ಷ್ಮಿಗೆ ಇದು ತುಂಬಾನೇ ಇಷ್ಟ ಈ ಫ್ರೂಟ್ಸು. ಅಂದ್ರೆ ಒಂದ್ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿರೋ ಹಣ್ಣು ಅಮ್ಮನ್ಗೆ ತುಂಬಾ ಇಷ್ಟ ಆಗುತ್ತಂತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಈ ಹಣ್ಣ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ನಾನು ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ರು ಇರ್ತಾರೆ ಅನ್ಕೊಂಡಿದೀನಿ. ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದ ಹಣ್ಣಲ್ವಾ, ಈ ಹಣ್ಣನ್ನ ಬಳಸ್ಬಿಟ್ಟು ಒಂದು ಸ್ವೀಟ್ ಮಾಡಿ ಇಡೋಣ ಅಂತೇಳಿ. ಹಾಗಾಗಿ ಕೇಸರಿ ಬಾತ್ ಮಾಡೋಣ ಅಂತ ನಾನಿನ್ನ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ಯಾರಿ ಹಾಕೊಂಡ್ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಫ್ರೂಟ್ಸ್ನೆಲ್ಲ ನೀಟಾಗಿ ಕಟ್ ಮಾಡಿಟ್ಟಿದ್ರು. ಈ ಫ್ರೂಟ್ಸ್ ನನ್ನ ಮಗನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ಅವ್ನಿಗೆ ನನ್ನ ಮಗಳು ಅಷ್ಟಾಗಿ ಇಷ್ಟಪಡಲ್ಲ, ಬಟ್ ನನ್ನ ಮಗನ್ಗೆ ತುಂಬಾ ಇಷ್ಟ. ಅವನಿಗೋಸ್ಕರನೇ ನಾನು ಈ ಫ್ರೂಟ್ಸ್ ನ ತರೋದು. ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಹಾಗೆ ಬರ್ತಾ ಕೆಲವೊಂದು ಫ್ರೂಟ್ಸ್ ತಂದಿದ್ದೆ ಅಂತ ಹೇಳಿದ್ನಲ್ವಾ, ಅದ್ರಲ್ಲಿ ನನ್ನ ಮಗನಿಗೆ ಪೈನಾಪಲ್ ಇಷ್ಟ ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದೆ. ಹಬ್ಬದ ಟೈಮಲ್ಲಾದ್ರೆ ತುಂಬಾ ರೇಟ್ ಇರುತ್ತೆ ಇದು. ಇವಾಗ ಸ್ವಲ್ಪ ಕಡಿಮೆಗೆ ಸಿಕ್ತು ಅಂತ ಹೇಳಿ ಒಂದ್ 3 ತಗೋ ಬಂದಿದ್ದೆ. ಬೆಳಗ್ಗೆ ಅವ್ರಿಗೆ ಊಟಕ್ಕೆ ಒಂದು ಹಾಕಿ ಕಳ್ಸಿದ್ದೆ, ಅಂದ್ರೆ ಲಂಚ್ ಬಾಕ್ಸ್ಗೆ ಒಂದು ಕಟ್ ಮಾಡಿ ಹಾಕಿದ್ದೆ. ಈಗ ಒಂದು ಕಟ್ ಮಾಡ್ತಾ ಇದ್ದೀನಿ, ಇನ್ನೂ ಒಂದಿದೆ. ಈಗ ಇದನ್ನೆಲ್ಲ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೇಸರಿ ಬಾತ್ಗೆ. ಹಾಗಾಗಿ ನೈವೇದ್ಯಕ್ಕೆ ಕಂಪಲ್ಸರಿ ಏನಾದ್ರು ಒಂದು ಇಡ್ಲೇಬೇಕು. ಮಾರ್ನಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಬೇಕು ಅನ್ನೋ ಟೈಮಲ್ಲಿ ತುಂಬಾನೇ ಬೇಗ ಎದ್ದಾಡ್ಬೇಕಾಗುತ್ತೆ. ಅಂದ್ರೆ ನಾನು 4 ಗಂಟೆಗೆ ಎದ್ರೂ ನನ್ಗೆ ಸ್ವಲ್ಪ ಗಡಿಬಿಡಿ ಅನ್ಸುತ್ತೆ. ಅಂದ್ರೆ ನೈವೇದ್ಯ ಎಲ್ಲ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳೋದಕ್ಕೇನೆ ಲೇಟ್ ಆಗ್ಬಿಡುತ್ತೆ. ಮನೆ ಮತ್ತೆ ಹೊರಗಡೆ ಎಲ್ಲ ತೊಳೆಯೋಷ್ಟ್ರಲ್ಲೇನೆ ನಂಗೆ ತುಂಬಾ ಟೈಮ್ ಆಗೋಗುತ್ತೆ. ಹಾಗಾಗಿ ಬೆಳಗ್ಗೆ ಟೈಮ್ ಮಾಡಕ್ಕಾಗಲ್ಲ. ಹಾಗಾಗಿ ಅಟ್ಲೀಸ್ಟ್ ಗೋಧೂಳಿ ಸಮಯದಲ್ಲಾದ್ರೂ, ಅಂದ್ರೆ ಗೋಧೂಳಿ ಸಮಯ ಅಂದ್ರೆ ಸಂಜೆ, ಆ ಟೈಮಲ್ಲಾದ್ರೂ ಪೂಜೆ ಮಾಡ್ಬೇಕಾದ್ರೆ ಒಂದು ನೈವೇದ್ಯನ ಇಟ್ಟು ಮಾಡೋಣ ಅಂತೇಳಿ. ಇದೇ ಮಾಡ್ಬೇಕು ಅಂತೇನಿಲ್ಲ. ಬೆಲ್ದನ್ನ, ಅಮ್ಮನಿಗೆ ಬೆಲ್ದನ್ನ ಅಂದ್ರೆ ಇನ್ನು ತುಂಬಾನೇ ಇಷ್ಟ. ಅಂದ್ರೆ ಅಕ್ಕಿ ಹಾಕಿ ಮಾಡ್ತಾರಲ್ವಾ ಅದು, ಪೊಂಗಲ್ ತರ, ಅಂದ್ರೆ ಹೆಸರು ಬೇಳೆ ಹಾಕ್ಬಾರ್ದು, ಕಡ್ಲೆಬೇಳೆ ಮತ್ತೆ ಅಕ್ಕಿ ಹಾಕಿ ಮಾಡುವಂಥದ್ದು. ಅದು ಅಮ್ಮಂಗೆ ತುಂಬಾ ಇಷ್ಟ ಆಗುತ್ತೆ. ಆ ತರ ಬೆಲ್ದನ್ನ ಆದ್ರೂ ಮಾಡ್ಬೋದು, ಅಥವಾ ಈ ತರ ಏನಾದ್ರೂನು ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವಲಕ್ಕಿನಾದ್ರೂ ಇಡ್ಬೋದು. ಅದು ಆಗಲ್ಲ ಅಂತಂದ್ರೆ ಡ್ರೈ ಫ್ರೂಟ್ಸ್ ಬರುತ್ತಲ್ವಾ, ಅಮ್ಮನ್ಗೆ ಡ್ರೈ ಫ್ರೂಟ್ಸ್ ತುಂಬಾ ಇಷ್ಟ ಆಗುತ್ತೆ. ಆ ಡ್ರೈ ಫ್ರೂಟ್ಸ್ನಾದ್ರೂ ಇಡ್ಬೋದು. ಇನ್ನ ನಾನಿಲ್ಲಿ ಒಂದ್ ಸ್ವಲ್ಪ ತುಪ್ಪ ಎಣ್ಣೆ ಎರಡನ್ನೂ ಹಾಕಿದ್ದೆ ಕೇಸರಿ ಬಾತ್ ಮಾಡೋದಕ್ಕೆ. ತುಪ್ಪ ಎಣ್ಣೆ ಎರಡು ಹಾಕಿ ಅದು ಬಿಸಿ ಆದ್ಮೇಲೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಡು, ನಂತರ ಸ್ವಲ್ಪ ದ್ರಾಕ್ಷಿ ಹಾಕಿ 1 ಗ್ಲಾಸ್ನಷ್ಟು ರವೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು. ಈಗ ನಾನು 1 ಗ್ಲಾಸ್ ರವೆನ ತಗೊಂಡಿದ್ರೆ ಅದಕ್ಕೆ 2.5 ಗ್ಲಾಸ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ. 1 ಗ್ಲಾಸ್ಗೆ 1.5 ಗ್ಲಾಸ್ ಎಕ್ಸ್ಟ್ರಾ, ಅಂದ್ರೆ 2.5 ಗ್ಲಾಸ್ನಷ್ಟು ನೀರನ್ನ ಹಾಕಿದ್ದೀನಿ. ಅದು ಏನಕ್ಕಪ್ಪ ಅಂತಂದ್ರೆ ಪೈನಾಪಲ್ಲು ಸ್ವಲ್ಪ ಬೇಯಿಸ್ಕೋಬೇಕು. ಅಂದ್ರೆ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬಾ ಪೈನಾಪಲ್ಲು ಬೇಯಿಸ್ಕೋಬೇಕಂದ್ರೆ ತುಂಬಾ ಬೇಯೋದಲ್ಲ, ಸುಮ್ನೆ ನೀರು ಮಳ್ಳವಷ್ಟು, ಅಂದ್ರೆ ನೀರು ಕುದಿಯೋವಷ್ಟು ಬೆಂದ್ರೆ ಸಾಕಾಗುತ್ತೆ, ತುಂಬಾ ಹೊತ್ತೇನ್ ಬೇಡ. ಹಾಗಾಗಿ ಆ ಕಡೆ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1/4 ಗ್ಲಾಸ್ನಷ್ಟು ಇದಾಕಿದ್ದೀನಿ ಸಕ್ಕರೆನ. 1 ಕಪ್ ರವೆ, 2.5 ಕಪ್ ನೀರು, 1/4 ಕಪ್ನಷ್ಟು ಸಕ್ಕರೆ, ಇಷ್ಟನ್ನು ಹಾಕ್ಬಿಟ್ಟು ಕರಗಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ. ಇದೇನ್ ಪಾಕ ಬರಬೇಕು ಆ ಥರ ಏನಿಲ್ಲ, ಸುಮ್ಮನೆ ಸಕ್ಕರೆ ಕರಗಿದ್ರೆ ಸಾಕು. ನೋಡಿ, ನಿಮ್ಮ ಹತ್ರ ಏನಾದರೂ ಪೈನಾಪಲ್ ಇಲ್ಲ ಅಂತ ಅನ್ನೋದಾದ್ರೆ ಈ ತರ ಪೈನಾಪಲ್ ಎಸೆನ್ಸ್ ಸಿಗುತ್ತೆ. ಸೇಮ್ ಅದು ಪೈನಾಪಲ್ ಹಾಕಿ ಮಾಡಿದೀವೇನೋ ಅನ್ನೋ ತರ ಫ್ಲೇವರ್ ಕೊಡುತ್ತೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ನಂಗೆ ಪೈನಾಪಲ್ ಸಿಗಲ್ಲ ಅಲ್ವಾ, ಆ ಟೈಮಲ್ಲಿ ನಾನು ಈ ತರ ಪೈನಾಪಲ್ ಎಸೆನ್ಸ್ ನ ಬಳಸ್ಬಿಟ್ಟು ಕೇಸರಿ ಬಾತ್ನ ಮಾಡ್ಕೊಳ್ತೀನಿ. ಇವತ್ತಿದೆ ಅಂತ ಹೇಳ್ಬಿಟ್ಟು ಪೈನಾಪಲ್ನ ಹಾಕಿರೋದು. ಹಾಗಾಗಿ ಎಸೆನ್ಸ್ ಯಾವಾಗ್ಲೂ ಮನೇಲಿ ಇರುತ್ತೆ. ಈಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ, ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಂಡೆ. ಈಗ ಚಿಕ್ಕದು ಒಂದು ಬೌಲಲ್ಲಿ ಪೈನಾಪಲ್ನ ತಗೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಹಾಕ್ಕೋಬೇಕಿತ್ತು, ಈಗ ಪಟ್ಟನಾಗ ಹಾಕ್ತೆ ಸ್ವಲ್ಪ ಆಚೆ ಎಲ್ಲ ಚೆಲ್ತು. ನೋಡಿ ಇಷ್ಟು ಸಕ್ಕರೆ, ಪೈನಾಪಲ್ಲು ಜೊತೆಗೆ ಸ್ವಲ್ಪ ಫುಡ್ ಕಲರ್ನ ಬಳಸ್ಬಿಟ್ಟು ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ಕಡೆ ರವೆನೂ ಅಷ್ಟೇ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿಯಾಗಿ ತುಪ್ಪ ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಬಳಸಿದ್ದೀನಿ. ಅಂದ್ರೆ ಹೋಟ್ಲಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಆ ಥರ ರೆಸ್ಟೋರೆಂಟಲ್ಲಿ ಎಲ್ಲ ಮಾಡಬೇಕು ಅಂದ್ರೆ ತುಂಬಾನೇ ತುಪ್ಪ ಬಳಸ್ತಾರೆ ಫ್ರೆಂಡ್ಸ್. ಹಾಕಿದ್ರು ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ. ಜಾಸ್ತಿ ಆಯಿಲಿ ಮತ್ತೆ ತುಪ್ಪ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಬಳಸ್ಕೊಂಡಿದ್ದೀನಿ ತುಪ್ಪನ. ಅದು ಬರೀ ತುಪ್ಪ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಕುದಿಬೇಕು ಚೆನ್ನಾಗಿ.
ಇಷ್ಟಾದ್ರೆ ಸಾಕಾಗುತ್ತೆ. ಈಗ ಅದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಳ್ಳೋ ಅಂಥದ್ದು. ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಆದಷ್ಟು ಒಬ್ರು ಹೆಲ್ಪ್ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ನನಗೆ ಅಷ್ಟು ಇದು ಅಂದ್ರೆ ಬೇಗ ಗಂಟಾಗ್ಬಿಡುತ್ತೆ ಅಂತೇಳಿ ನಮ್ಮ ಮನೆಯವ್ರು ಹಾಕ್ತಾ ಇದ್ದಾರೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸರಿ ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಅಂದ್ರೆ ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಆದಷ್ಟುನು. ಇದು ಬಾಂಬೆ ರವೆಲ್ಲೂ ಮಾಡ್ಕೊಳ್ತಾರೆ, ಬಟ್ ಬಾಂಬೆ ರವೆಗಿಂತ ಈ ರೀತಿ ಚಿರೋಟಿ ರವೆಲ್ ಮಾಡಿದ್ರೆ ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬರುತ್ತೆ ಕೇಸರಿಬಾತು. ಒಂದ್ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ಅಂದ್ರೆ ಟೈಮನು ಜಾಸ್ತಿ ತಗೊಳಲ್ಲ, ಕಡಿಮೆ ಟೈಮ್ನಲ್ಲೇ ಆಗೋಗುತ್ತೆ. ಹಾಗೆ ಅಷ್ಟೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲು. ಇನ್ನ ಕಂಪ್ಲೀಟ್ ಆಗಿ ಎಲ್ಲ ಪೂರ್ತಿಯಾಗಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ಲಾಸ್ಟ್ ಅಲ್ಲಿ ಒಂದ್ 2 ಸ್ಪೂನ್ ತುಪ್ಪನ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫೈನಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಪೈನಾಪಲ್ ಎಸೆನ್ಸ್ ಇರೋದ್ರಿಂದ ಏಲಕ್ಕಿ ಎಸೆನ್ಸ್ ಹಾಕಿದ್ರು ಪೈನಾಪಲ್ ಹಾಕಿರೋದ್ರಿಂದ ನೀವು ಈ ರೀತಿಯಾಗಿ ಏಲಕ್ಕಿ ಪುಡಿನ ಹಾಕೋಬೇಕು. ಪೈನಾಪಲ್ ಎಸೆನ್ಸ್ ಏನಾದ್ರು ಹಾಕಿದ್ರೆ ಮತ್ತೆ ಏಲಕ್ಕಿನ ಹಾಕೋ ಅವಶ್ಯಕತೆ ಇರಲ್ಲ. ಅದೇ ಎಸೆನ್ಸ್ ಅಲ್ಲೇ ಇರುತ್ತೆ, ಸಾಕಾಗುತ್ತೆ ಅದೇನೆ. ಇನ್ನ ನೋಡಿ ಎಲ್ಲಾನು ಮಿಕ್ಸ್ ಕೊಟ್ಟಿದ್ದಾಯ್ತು. ಬಾಂಡ್ಲೆ ಈ ರೀತಿಯಾಗಿ ಕಚ್ಕೋಬಾರ್ದು ಕೇಸರಿಬಾತು, ನೀಟಾಗಿ ಬಾಂಡ್ಲೆನ ಬಿಡ್ಬೇಕು. ಈಗ ಕಂಪ್ಲೀಟ್ ಆಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪನೂ ಬಾಂಡ್ಲೆಗೆ ಅಂಟ್ತಾ ಇಲ್ಲ. ಈ ರೀತಿ ಆದ್ರೆ ಆಗುತ್ತೆ. ಇದಕ್ಕೆ ಲಾಸ್ಟ್ ಅಲ್ಲಿ ಒಂದ್ 2 ಸ್ಪೂನ್ ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಇನ್ನ ಆಗೋಯ್ತು. ಮತ್ತೆ ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿದೀನಿ. ಇನ್ನ ನೈವೇದ್ಯ ರೆಡಿ ಆಯ್ತು. ಇನ್ನ ನೈವೇದ್ಯಕ್ಕೆ ಒಂದು ಸಣ್ಣ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಬಾಳೆ ಎಲೆ ಮೇಲೆ ಹಾಕ್ತಾ ಇದ್ದೀನಿ. ಚೌಟ್ಗೆ ನೋಡಿ ಈ ರೀತಿ ತಗೊಂಡು ಹಾಕೊಂಡ್ರೆ ಅದು ಚೌಟ್ಗೆ ಕಚ್ಕೋಬಾರ್ದು. ಇದು ಸ್ವಲ್ಪ ಡ್ರೈ ಆಗಿ ಬಿಡ್ಬೇಕಿತ್ತು, ಬಟ್ ನನ್ ಟೈಮ್ ಆಗ್ಬಿಟ್ಟಿತ್ತಲ್ವಾ ಪೂಜೆಗೆ, ಹಾಗಾಗಿ ಅದನ್ನ ಮಾಡೋದಕ್ ಬಿಟ್ಟಿಲ್ಲ. ಅಂದ್ರೆ ಹಿಂದೆನೆ ನಾನು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ಹಾಕೊಂಡ್ರೆ ಚೌಟ್ಗೆ ಸ್ವಲ್ಪನೂ ಕಚ್ಕೋಬಾರ್ದು, ನೀಟಾಗಿ ಬರ್ಬೇಕು. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಅಮ್ಮನವ್ರಿಗೆ ನೈವೇದ್ಯ ರೆಡಿ ಆಯ್ತು. ಇನ್ನ ನಾನು ಇವತ್ತು ಸ್ಯಾರಿನ ಹಾಕೊಂಡು, ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಹೇಳಿದ್ನಲ್ವಾ ನಂಗೆ ಸ್ಯಾರಿ ಉಟ್ಕೊಳಕ್ಕೆ ತುಂಬಾ ಟೈಮ್ ಬೇಕು ಅಂತ, ಹಾಗಾಗಿ ನಾನು ಸ್ಯಾರಿ ಹಾಕೊಂಡ್ಬಿಟ್ಟು ಮಾಡಕ್ ಆಗಲ್ಲ ಬೆಳಗ್ಗೆ ಟೈಮಲ್ಲಿ. ಹಾಗಾಗಿ ಈಗ ನಾನು ಸ್ಯಾರಿ ಹಾಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಆದ್ರೂ ನೈವೇದ್ಯ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡ್ತೀವಿ ಅಂದಾಗ ಸ್ವಲ್ಪ ಟೈಮ್ ಆಗ್ಬಿಡುತ್ತೆ. ಆದ್ರೂ 6:45 7 ಗಂಟೆ ಹಾಗೆ ಹೋಗ್ಬಿಡ್ತು. 6:15 ಕರೆಕ್ಟಾಗಿ ದೀಪ ಹಚ್ಚೋಣ ಅನ್ಕೊಂಡೆ, 6:45 ಆಯ್ತು. ಈ ಟೈಮಲ್ಲಿ ಪೂಜೆನ ಮಾಡಿದೆ, ಅಂದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಾಡಿದ್ನಲ್ವಾ ಹಾಗಾಗಿ. ಇನ್ನ ಇದಾದ್ಮೇಲೆ ಮಾಮೂಲಿ ಕರ್ಪೂರ ಎಲ್ಲ ಬೆಳಗಿ ಧೂಪನ ಹಾಕಿ ಪೂಜೆನ ಪೂರ್ತಿ ಮಾಡೋ ಅಂಥದ್ದು. ಇದಾವೆ ಇದು ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು. ಬೆಳಗ್ಗೆ ದೀಪ ಪೂಜೆ ಮಾಡಿದ್ನಲ್ವಾ, ಅದ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ಮನೇಲಿ ಎಷ್ಟು ಪಾಸಿಟಿವ್ ಆಗಿ ವೈಬ್ಸ್ ಇರುತ್ತೆ ಅಂದ್ರೆ, ಮತ್ತೆ ಸಂಜೆನೂ ಅಷ್ಟೇ ದೀಪ ಧೂಪ ಎಲ್ಲ ಹಚ್ಚಿದ್ಮೇಲೆ ಮನೇಲಿ ಏನೋ ಒಂಥರ ನನ್ನ ದೇವ್ರ ಸಾಂಗ್ ಅನ್ನ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ರೆ ನಿಜ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮನೇಲಿ ವೈಬ್ಸು. ಇನ್ನ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.